ಕರ್ನಾಟಕದ ಜನಪ್ರಿಯ ದೇವಿ ದೇವಾಲಯಗಳಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾದ ಶ್ರೀ ಹೊರನಾಡು ದೇವಾಲಯವು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳ ಪಟ್ಟಿಯಲ್ಲಿ ಒಂದಾಗಿದೆ. ಇದು ದೇವಿಗೆ ಮೀಸಲಾದ ವಾಸಸ್ಥಾನವಾಗಿದ್ದು, ಇದರ ಇತಿಹಾಸ ಅಗಸ್ತ್ಯರ ಕಾಲಕ್ಕೆ ಸಂಬಂಧವನ್ನು ಹೊಂದಿದೆ. ಹೀಗೆ ಹೇಳೋದಾದರೆ ಈ ಪ್ರಾಚೀನ ದೇವಾಲಯಕ್ಕೆ ಹಲವಾರು ದಂತಕಥೆಗಳು ತಳಕು ಹಾಕಿಕೊಂಡಿವೆ. ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮಹತ್ವವೇನು, ಈ ದೇವಾಲಯದ ಇತಿಹಾಸವೇನು, ವಾಸ್ತುಶಿಲ್ಪ, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿನ ದೇವಿ ಪಾರ್ವತಿಯ ಅವತಾರ. ಈ ದೇವಾಲಯ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ ಕಣಿವೆಗಳಲ್ಲಿ ಚಿಕ್ಕಮಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಹೊರನಾಡು ಎಂಬಲ್ಲಿ ನೆಲೆಗೊಂಡಿದೆ. ಇದು ಸಾಕ್ಷಾತ್ ಪಾರ್ವತಿ ದೇವಿಯ ಅವತಾರವಾದ ಶ್ರೀ ಅನ್ನಪೂರ್ಣೇಶ್ವರಿ ಮಾತೆಗೆ ಸಮರ್ಪಿತವಾಗಿದೆ. ಇನ್ನು ಭದ್ರಾ ನದಿಯ ದಡದಲ್ಲಿರುವ ಈ ದೇವಾಲಯವನ್ನು ಆದಿಶಕ್ತ್ಯಾತ್ಮಕ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ದೇವಸ್ಥಾನ ಅಂತಾನೆ ಕರೆಯೋದು ಜನ. ಪುರಾಣದ ಸಂದರ್ಭದಲ್ಲಿ ಇಲ್ಲಿರುವ ವಿಗ್ರಹವನ್ನು 8ನೇ ಶತಮಾನದಲ್ಲಿ ಅಗಸ್ತ್ಯ ಮಹರ್ಷಿಗಳು ಸ್ಥಾಪಿಸಿದರು ಎನ್ನುವ ನಂಬಿಕೆ ಇದೆ. ಅನ್ನಪೂರ್ಣ ಎನ್ನುವ ಪದ 2 ಪದಗಳ ಉತ್ಪನ್ನದಿಂದ ಆಗಿದೆ. ಅನ್ನ ಎಂದರೆ ಆಹಾರ ಮತ್ತು ಪೂರ್ಣ ಅಂದರೆ ಸಂಪೂರ್ಣ ಅಥವಾ ಪರಿಪೂರ್ಣ ಅಂತರ್ಥ. ಆದ್ದರಿಂದ ಅನ್ನಪೂರ್ಣವನ್ನು ಸಂಪೂರ್ಣ ಆಹಾರವೆಂದು ಕರೆಯಲಾಗುತ್ತೆ. ಈ ಸಂದರ್ಭದಲ್ಲಿ ಇಲ್ಲಿ ದೇವಿಯನ್ನ ಆಹಾರದ ದೇವತೆ ಎಂದು ಪೂಜಿಸಲಾಗುತ್ತದೆ. ಮನುಷ್ಯ ಏನೇ ನೀಡಿದರೂ ಬೇಕು ಬೇಕು ಅಂತಾನೆ ತೃಪ್ತಿ ಅನ್ನೋದೇ ಮನುಷ್ಯನಿಗಿರೋದಿಲ್ಲ. ಆದರೆ ಆಹಾರದ ವಿಷಯದಲ್ಲಿ ಆಗಲ್ಲ. ಹೊಟ್ಟೆ ತುಂಬುವವರೆಗೂ ಮಾತ್ರ ತನ್ನ ಆಹಾರವನ್ನು ಅವನು ಸೇವಿಸ್ತಾನೆ. ಹೊಟ್ಟೆ ತುಂಬಿದ ಮೇಲೆ ನಾವು ಎಂತಹದ್ದೇ ಮೃಷ್ಟಾನ್ನ ಭೋಜನವನ್ನು ಬಡಿಸಿದರೂ ಕೂಡ ಬೇಡ ಅಂತಾನೆ ಅಷ್ಟು ಮಹತ್ವ ಆಹಾರಕ್ಕಿದೆ. ಈ ದೇವಾಲಯದಲ್ಲಿನ ದೇವಿಯ ವಿಗ್ರಹ 4 ಕೈಗಳಲ್ಲಿ ಶಂಖ, ಚಕ್ರ, ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನು ಹಿಡಿದಿರುವ ಅನ್ನಪೂರ್ಣೇಶ್ವರಿಯು ಪೀಠದ ಮೇಲೆ ನಿಂತಿರುವ ದೈವಿಕ ವಿಗ್ರಹವನ್ನು ಹೊಂದಿದೆ. ವಿಗ್ರಹವು ಯಾವಾಗಲೂ ತಲೆಯಿಂದ ಪಾದದವರೆಗೆ ಚಿನ್ನದಿಂದ ಮುಚ್ಚಲ್ಪಡುತ್ತದೆ. ದೇವಿಯ ಆಶೀರ್ವಾದವನ್ನು ಪಡೆದ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಆಹಾರ ಮತ್ತು ಧಾನ್ಯದ ಕೊರತೆಯನ್ನು ಎದುರಿಸಲಾಗದಂತೆ ನೋಡಿಕೊಳ್ಳಬೇಕೆಂದು ದೇವಿಯನ್ನು ಕೇಳ್ಕೋತಾರೆ. ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆ. ಒಮ್ಮೆ ಶಿವ ಮತ್ತು ಪಾರ್ವತಿ ಏಕಾಂತದಲ್ಲಿ ಮಾತನಾಡುವಾಗ ವಾದ ವಿವಾದಕ್ಕೆ ಇಳಿತಾರೆ. ಅದು ಮುಂದುವರಿದಂತೆ ಆಹಾರ ಸೇರಿದಂತೆ ಜಗತ್ತಿನಲ್ಲಿ ಇರುವಂತಹ ಎಲ್ಲವೂ ಭ್ರಮೆ ಅಂತ ಶಿವ ಘೋಷಿಸಿಬಿಡ್ತಾನೆ. ಅವನ ಮಾತುಗಳನ್ನು ಅಲ್ಲಗಳೆಯಲು ಪಾರ್ವತಿ ಕಣ್ಮರೆಯಾಗಿ ಬಿಡ್ತಾಳೆ ಮತ್ತು ಪ್ರಕೃತಿಯನ್ನು ನಿಶ್ಚಲಗೊಳಿಸ್ತಾಳೆ. ಈ ಕಾರಣದಿಂದಾಗಿ ಪ್ರಪಂಚದಾದ್ಯಂತ ಬರವು ಆವರಿಸಿಕೊಳ್ಳುತ್ತೆ. ಸುತ್ತಲ ಜನಜೀವನ ಅಸ್ವಸ್ಥಗೊಳ್ಳುತ್ತೆ. ನಂತರ ಋಷಿಗಳು ಪಾರ್ವತಿಯ ಕರುಣೆಗಾಗಿ ಪ್ರಾರ್ಥಿಸಿದಾಗ ಶಿವನು ಕೂಡ ಪಾರ್ವತಿಯ ಬಳಿ ತನ್ನ ತಪ್ಪೇನೆಂದು ಅರ್ಥವಾಯಿತೆಂದು ಹೇಳಿ ಆಕೆಯ ಮನವನ್ನ ಹೊಲಿಸ್ತಾನೆ. ಬಳಿಕ ಪಾರ್ವತಿ ದೇವಿಯು ಕಾಣಿಸಿಕೊಂಡು ಎಲ್ಲರಿಗೂ ಆಹಾರವನ್ನ ವಿತರಿಸ್ತಾಳೆ. ಅಂದಿನಿಂದ ದೇವಿಯನ್ನ ಅನ್ನಪೂರ್ಣೇಶ್ವರಿ ದೇವಿ ಅಂತ ಪೂಜಿಸಲಾಯಿತು. ಈ ದೇವಾಲಯವನ್ನು ಆನುವಂಶಿಕ ಧರ್ಮಕರ್ತರು ಅರ್ಚಕರು ನಿರ್ವಹಿಸುತ್ತಾರೆ ಮತ್ತು ಅವರ ಇತಿಹಾಸ ಸುಮಾರು 400 ವರ್ಷಗಳ ಹಿಂದಿನದು. ದೇವಾಲಯವನ್ನು ಭಕ್ತರಿಗೆ ಲಭ್ಯವಾಗುವಂತೆ ಉಳಿಸುವಂತೆ ಜವಾಬ್ದಾರಿಯನ್ನು ಈ ಕುಟುಂಬ ಹೊಂದಿದೆ. ಇಲ್ಲಿನ ಧರ್ಮಕರ್ತರು ದೇವಾಲಯವನ್ನು ಪುನರುಜ್ಜೀವನಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಕೆಲವು ಧಾರ್ಮಿಕ ಆಚರಣೆಗಳನ್ನು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಒಂದಿಷ್ಟು ಹೇಳೋದಾದರೆ, ಸುಂದರವಾದ ಶಿಲ್ಪಕಲೆಗಳಿಂದ ಅಲಂಕರಿಸಲ್ಪಟ್ಟ ದೇವಾಲಯ. ಪ್ರವೇಶ ದ್ವಾರದ ಎಡಭಾಗದಲ್ಲಿ ಮುಖ್ಯ ಮಂಟಪವಿದೆ. ದೇವಾಲಯದ ಚಾವಣಿಗಳ ಮೇಲೆ ಕೆತ್ತನೆಗಳ ಅದ್ಭುತ ನೋಟವನ್ನು ನೋಡಬಹುದು. ಭವ್ಯವಾದ ಆದಿಶೇಷನು ಮುಖ್ಯ ಗರ್ಭಗೃಹವನ್ನು ಸುತ್ತುವರೆದಿದ್ದಾನೆ. ಪದ್ಮಪೀಠವು ಕೂರ್ಮ ಮತ್ತು ಅಷ್ಟಗಜವನ್ನ ಹೊಂದಿದೆ. ಇಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಅಕ್ಷಯ ತೃತೀಯವು ಪ್ರಮುಖ. ಈ ದಿನವನ್ನ ದೇವಿಯ ಜನ್ಮದಿನ ಅಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಹಾಗಾಗಿ ಇದನ್ನ ದೇವಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ ಮತ್ತು ಊಟೋಪಚಾರವನ್ನು ಆಯೋಜಿಸಲಾಗುತ್ತೆ. ಈ ದೇವಾಲಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ 9 ದಿನಗಳ ದೀರ್ಘ ನವರಾತ್ರಿ ಉತ್ಸವದೊಂದಿಗೆ 5 ದಿನಗಳ ಭವ್ಯವಾದ ರಥೋತ್ಸವವನ್ನು ಕೂಡ ಆಯೋಜಿಸಲಾಗುತ್ತದೆ. ಹೊರನಾಡು ದೇವಾಲಯಕ್ಕೆ ಭೇಟಿ ನೀಡುವ ಮಾರ್ಗವು ಘಾಟ್ಗಳು ಮತ್ತು ದಟ್ಟವಾದ ಕಾಡುಗಳ ಮೂಲಕ ಭೇಟಿ ಕೊಡುವವರಿಗೆ ಅದ್ಭುತವಾದ ಪ್ರಯಾಣದ ಅನುಭವವನ್ನು ನೀಡುತ್ತದೆ. ಚಳಿಗಾಲದಲ್ಲಿ ಹೊರನಾಡು ಭೂಮಿಯ ಮೇಲಿನ ಸ್ವರ್ಗವೇ ಸರಿ.
ನೀವು ಹೊರನಾಡು ದೇವಸ್ಥಾನಕ್ಕೆ ಭೇಟಿ ನೀಡಬೇಕೆಂದು ಯೋಜನೆ ಹಾಕಿಕೊಂಡಿದ್ದರೆ ಕುಕ್ಕೆ, ಶೃಂಗೇರಿ, ಧರ್ಮಸ್ಥಳ, ಉಡುಪಿ, ಕೊಲ್ಲೂರು ಈ ಎಲ್ಲ ಪವಿತ್ರ ಸ್ಥಳಗಳ ದರ್ಶನವನ್ನು ಕೂಡ ಒಂದೇ ಬಾರಿ ಮಾಡಬಹುದು. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಪ್ರತಿದಿನ ಬೆಳಗ್ಗೆ 9ಕ್ಕೆ, ಮಧ್ಯಾಹ್ನ 1:30ಕ್ಕೆ, ರಾತ್ರಿ 9ಕ್ಕೆ ಮಹಾಮಂಗಳಾರತಿ ನಡೆಯುತ್ತದೆ. ಎಲ್ಲ ವಯಸ್ಸಿನ, ಧರ್ಮದ, ಜಾತಿಯ ಮತ್ತು ಲಿಂಗದ ಅನೇಕ ಭಕ್ತರು ಇಲ್ಲಿಗೆ ಪೂಜೆ ಸಲ್ಲಿಸಲು ಬರ್ತಾರೆ. ಅವರನ್ನು ಪೂರ್ಣ ಹೃದಯದಿಂದ ದೇವಾಲಯ ಸ್ವಾಗತ ಮಾಡಲಾಗುತ್ತೆ. ಇಲ್ಲಿ ಪ್ರಧಾನ ದೇವತೆ ತಾಯಿ ಅನ್ನಪೂರ್ಣೆಯಾಗಿರೋದ್ರಿಂದ ಬರುವಂತಹ ಭಕ್ತರು ಹಸಿದು ಹೋಗಬಾರದು ಎನ್ನುವ ಒಂದು ಉದ್ದೇಶದಿಂದ 3 ಹೊತ್ತು ಕೂಡ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಒಟ್ಟಾರೆಯಾಗಿ ಈ ದೇವಾಲಯ ಭಕ್ತಾದಿಗಳನ್ನ ತನ್ನತ್ತ ಕೈಬೀಸಿ ಕರಿತಾ ಇದೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯವು ಮಾತಾ ಪಾರ್ವತಿಯ ಅಂಶವಾಗಿರೋದ್ರಿಂದ ಭಕ್ತಾದಿಗಳಲ್ಲಿ ಇನ್ನಷ್ಟು ಭಕ್ತಿ ಭಾವ ಉಕ್ಕಿ ಹರಿಯುತ್ತಿದೆ. ಅನ್ನಪೂರ್ಣೇಶ್ವರಿ ದೇವಿಯು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಬಯಸ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.